ಯಾವ ರೀತಿ ಇರಬೇಕು, ಯಾವ ರೀತಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಮುನ್ನಡಿಬೇಕಾದ್ರೆ ತಮ್ಮಗಳ ಪಾತ್ರ ಏನು, ನಿಮ್ಮ ಸಹಕಾರ ಯಾವ ರೀತಿ ಇರಬೇಕು ಅಂತ ಹೇಳಿ ನಿಮ್ ಜೊತೆ ಕೆಲವಾರು ವಿಚಾರಗಳನ್ನ ಹಂಚಿಕೊಳ್ಳಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ತೀರ್ಮಾನವನ್ನ ಮಾಡಿ ಇವತ್ತು ನಿಮ್ಮನ್ನ ಇಲ್ಲಿ ಆಹ್ವಾನಿಸಿದ್ದೇವೆ. ಒಂದ್ ಕಡೆ ನಿಮ್ ಕೈ ಚೆಕ್ ಕೊಡೋ ವಿತರಣಾ ಸಮಾರಂಭ, ಕೆಲವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಸಮಾರಂಭ. ಆದರೆ ನನಗೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಏನು ಸಂದೇಶವನ್ನ ಕೊಡಬೇಕು ಅಂತ ಹೇಳಿ, ಬಹುಶಃ ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ನನ್ನನ್ನ ಕುಂಚಿ ನನ್ನ ಬಗ್ಗೆ ಹಲವಾರು ಮಾತುಗಳನ್ನ ಮಾತಾಡಿ ನೀವೆಲ್ಲರೂ ಕೂಡ ಚಪ್ಪಾಳೆ ಹೊಡಿತಾನೆ ಇದ್ದೀರಿ. ಆ ಒಂದೊಂದು ಚಪ್ಪಾಳೆ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸ್ತಾ ಹೋಗ್ತದೆ. ಈ ಚಪ್ಪಾಳೆ ನನಗೆ ನಿದ್ದೆ ಕೊಡೋದಿಲ್ಲ. ಈ ತಾವೇನು ಗೌರವವನ್ನ ಕೊಟ್ಟಿದ್ದೀರಿ, ನಾನು ಈ ಸಹಕಾರ ಸಂಸ್ಥೆಗೆ ಬರಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡವನಲ್ಲ. ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ 3 ಬಾರಿ ನಾನು ಲೋಕಸಭಾ ಸದಸ್ಯನಾಗಿದ್ದಂಥವು. ನಾನು ಈ ಸಂಸ್ಥೆಗೆ ಅನೇಕ ನಿರ್ದೇಶಕರನ್ನ ಕಳೆದ 25 ವರ್ಷಗಳಿಂದ ಮಾಡಿದ್ದೇನೆ. ಇಂತಿಂತವ್ರು ಆಗಬೇಕು ಅಂತ ಸೂಚನೆ ಮಾಡಿದ್ದೇನೆ. ಅಧ್ಯಕ್ಷಗಳನ್ನ ಕಳೆದ 10-12 ವರ್ಷದಿಂದ ಇಂಥವ್ರ ಅಧ್ಯಕ್ಷಗಳನ್ನ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಕೆಎಂಎಫ್ಗೆ ಇಂಥವ್ರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ನಾನೋಗಿ ಯಾವ ಸ್ಥಾನದಲ್ಲಿ ಕೂತ್ಕೊಳ್ಳೋದು, ಅವ್ರ ಸ್ಥಾನನ ನಾನು ಕಸ್ಕೊಳ್ಳೋದು ಎಷ್ಟು ಸರಿ? ಯಾರೋ ಒಬ್ಬರು ನಮಗೋಸ್ಕರ ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥವ್ರಿಗೆ ಆ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಆದ್ರೆ ರವಿ ಅವರು, ಬಾಲಕೃಷ್ಣರವರು, ನಮ್ಮ ಶರತ್ ಬಚ್ಚೇಗೌಡರು, ನಮ್ಮ ನೆಲಮಂಗಲ ಶಾಸಕರು, ರಾಮನಗರ ಶಾಸಕರು, ಚನ್ನಪಟ್ಟಣದ ಶಾಸಕರು, ಸೋಮಶೇಖರ್ ಅವರು, ಇನ್ನು ಅನೇಕ ಮುಖಂಡರು, ನಮ್ಮ ತಾಲೂಕಿನ ಅನೇಕ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಇಲ್ಲ ಖರಗ್ಪುರದಿಂದ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ. ನಾನು ಸದ್ಯಕ್ಕೆ ರೆಸ್ಟಲ್ಲಿರಬೇಕು, ಕೆಲಸ ಮಾಡೋದು ಜವಾಬ್ದಾರಿ ತಗೊಂಡ ಮೇಲೆ ಕೆಲಸ ಮಾಡಬೇಕಾಗ್ತದೆ ಪ್ರಾಮಾಣಿಕವಾಗಿ ಅಂತೇಳಿ ನಾನು ಹಿಂದೆಟಾಗ್ತಾ ಇದ್ದೆ. ಭಗವಂತನ ಇಚ್ಛೆ, ತಮ್ಮೆಲ್ಲರ ಆಶೀರ್ವಾದ, ಇವತ್ತು ನಾನು ನಿಮ್ಮ ಮುಂದೆ ಅಧ್ಯಕ್ಷನಾಗಿ ಕಳೆದ 9 ತಿಂಗಳಿಂದ ಸೇವೆಯನ್ನ ಮಾಡ್ತಾ ನಾನು ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಜೂನ್ 19ಕ್ಕೂ ಏನೋ ಜುಲೈ ಜೂನ್ 19ನೇ ತಾರೀಕು ನಾನು ಅಧ್ಯಕ್ಷನಾದ್ವಿ. ಅಧ್ಯಕ್ಷನಾದ್ಮೇಲೆ ನಾನು ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೂ ತಿಳ್ಕೊತಾನೆ ಇದೆ. ಎಲ್ಲೆಲ್ಲಿ ಏನೇನೈತೆ ಅಂತ ಕಂಡುಹಿಡಿಯೋದು ಕಷ್ಟ. ಆಗಿದ್ರೆ ಬುಸ್ಕುಗ್ತಾ ಇರ್ತದೆ, ಏನೋ ಆಗ ಓಡಾಡ್ತಾ ಇದೆ ಅನ್ಬೋದು. ಇಲ್ಲಿ ಬಿಲಿಪ್ ಒಳಗಡೆ ಸೇರ್ಕೊಂಡ್ಬಿಟ್ರೆ ಕಷ್ಟ ಹಿಡ್ಕೋಬೋದು. ಇಲ್ಲಿ ಒಂದದ ಅಂತ ಅಂದ್ರೆ ಅಲ್ಲೋಗಿ ಇರುವೆ ಎಲ್ಲೋ ಕಟ್ಬಿಟ್ಟಿರ್ತದೆ, ಇರುವೆ ಬೀಳ ಗೂಡು ಕಟ್ಬಿಟ್ಟಿರ್ತದೆ, ಸಾಕಷ್ಟು ಗೂಡ ಹೋಗಿರ್ತದೆ. ಅದೆಷ್ಟು ಅಂತಂದ್ರೆ ಒಂದೊಂದು ಪೈಸಾ ಲೆಕ್ಕ ಆಗ್ತು ಅಂತಂದ್ರೆ ಕೋಟಿ ಕೊಡ್ತೈತಿ. ಇರುವೆ ಗೂಡ್ನು ಹುಡುಕ್ಬೇಕು ನಾನು. ಬರೀ ಇಲ್ಲಿ ಹಾವು ದೊಡ್ಡ ದೊಡ್ಡದು ಹುಡುಕಲ್ಲ, ಇರುವೆಯಿಂದ ಹುಡುಕ್ಬೇಕು ನಾನು. ಇದನ್ನಿಂದ ತಿಳ್ಕೊಳ್ತಾನೆ ಇದ್ದೀನಿ. ಎಷ್ಟು ಹೋದ್ರು, ಎಷ್ಟು ಕಲ್ತ್ಕೊಂಡ್ರು, ಎಷ್ಟು ಮಾತಾಡಿದ್ರು ಸಾಕಾಗೋದಿಲ್ಲ. ನಮ್ಮ ನಾಗರಾಜು 30 ವರ್ಷ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಅವ್ರು ಹೇಳ್ತಾ ಇರ್ತಾರೆ ಇನ್ನೂ ಅದೇ ಅಂತ. ಎಲ್ಲಿಗೊತ್ತು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಮೊದಲಿಗೆ ನಮ್ಮೆಲ್ಲ ರೈತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ನಾನು ಆಯ್ತಿದ್ದಂಗೆ ರೈತರಿಗೆಲ್ಲ ಒಂದು ಭರವಸೆ. ನಾನು ಅಧ್ಯಕ್ಷ ಆಯ್ತಿದ್ದಂಗೆ ಅಂದ್ರೆ ಏನೋ ನಮ್ಗೆ ಒಳ್ಳೆದಾಗ್ತದೆ ಬಿಡು ಅಂತ ಹೇಳಿ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ.
ಸುಲಭ ಅಲ್ಲ. ಇನ್ನೊಂದು ಕಡೆ ನಮ್ಮ ಸಿಬ್ಬಂದಿ ವರ್ಗ ಅವ್ರಿಗೂ ಕೂಡ ಬದಲಾವಣೆಯನ್ನ ಕಾಣ್ತೇವೆ, ಯಶಸ್ಸನ್ನ ಮುಟ್ತೇವೆ ಅಂತೇಳಿ ಅವರು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ನೀವು ಇವತ್ತೇನು ಸಿಬ್ಬಂದಿ ವರ್ಗ ಬಂದಿದ್ದೀರಿ NPCS ಇಂದ, ತಾವುಗಳು ಕೂಡ ಒಂದಷ್ಟು ಜನಕ್ಕೆ ಖುಷಿ ಇದೆ, ಒಂದಷ್ಟು ಜನಕ್ಕೆ ಬೇಜಾರಿದೆ. ನಾನು ಎಲ್ರಿಗೂ ಖುಷಿನೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಸಂತೋಷ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮುಂದೆ ಒಂದು ನಿಮ್ಮ ಹಿಂದೆ ಒಂದು ಮಾಡಲಿಕ್ಕೂ ಕೂಡ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನೇ ಕಷ್ಟ ಇದ್ರೂ ಕೂಡ ನಾನೇನು ಸಂದೇಶವನ್ನ ನಮ್ಮ ಅಧಿಕಾರಿಗಳ ಮುಖಾಂತರ ಕಳಿಸ್ತಾ ಇದ್ದೀನಿ, ತಾವುಗಳು ಸಂಪೂರ್ಣವಾಗಿ ಚಾಚು ಚರ್ಚೆ ಎಷ್ಟೇ ಕಷ್ಟ ಇದ್ರೂ ಕೂಡ ತಾವೆಲ್ಲರೂ ಕೂಡ ಸ್ಪಂದಿಸಿ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದೀರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನನ್ನ ಸಂಪೂರ್ಣ ನಿರ್ದೇಶಕರ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲಾ ಒಕ್ಕೂಟದ ಸಿಬ್ಬಂದಿ ಕೂಡ ಕೆಲವರು 10 ಗಂಟೆವರೆಗೂ ಇರಬೇಕಾಗ್ತದೆ, ಕೆಲವರು 8 ಗಂಟೆವರೆಗೂ ಇರಬೇಕಾಗ್ತದೆ, ಕೆಲವರಿಗೆ ಸಮಯಾವಕಾಶ ಕೊಟ್ಟಿದ್ದೆ ಒಂದು 6 ತಿಂಗಳು. ನಾನು ಅವ್ರು ಏನ್ ಹೇಳ್ತಾರೆ ಅಷ್ಟನ್ನೇ ಕೇಳ್ತಾ ಇದ್ದೆ, ನಾನೇನು ಅವ್ರ ಹತ್ರ ಮಾತನಾಡ್ತಾ ಇರಲಿಲ್ಲ. ಅವ್ರು ಏನೇನು ಕೇಳ್ತಾರೆ ಎಲ್ಲಾನು ಕೇಳ್ತಾ ಇದ್ದೆ, ಆದ್ರೆ ಅವ್ರಿಗೆ ಹೇಳಿದ್ದೆ ಏನೇನು ಮಾಡಬೇಕು ಅಂತ ಹೇಳಿ. 6 ತಿಂಗಳು ಆದ್ಮೇಲೆ ಸ್ವಲ್ಪ ಟಾಸ್ಕು ಜಾಸ್ತಿ ಆಗಿದೆ, ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೀನಿ. ತಾಳ್ಮೆ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗಬೇಡಿ ಅಂತ ಹೇಳಿ ನಾನು ಪ್ರತಿನಿತ್ಯ ಅವ್ರಿಗೆ ಹೇಳ್ತಾನೆ ಇದ್ದೀನಿ. ಆದ್ರೂ ಕೂಡ ಅವರೆಲ್ಲರೂ ಕೂಡ ಸಂಪೂರ್ಣವನ್ನ ಸಹಕಾರವನ್ನ ನನಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ನಿರ್ದೇಶಕರ ಪರವಾಗಿ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಆಶೀರ್ವಾದ, ನಿಮ್ಮೆಲ್ಲ ರೈತರ ನಂಬಿಕೆ, ಇವತ್ತು ಏನಾದ್ರೂ ಮಾಡಿ ಒಂದು ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನ ನಮ್ಮೆಲ್ಲ ಆಡಳಿತ ಮಂಡಳಿ, ನಾನು ಸುಮ್ಮನೆ ಹೇಳಬಾರ್ದು ನಿಮಗೆ. ಸೊ ಏನೇ ಇದ್ರೂ ಕೂಡ ಮುಕ್ತವಾಗಿ ನಾವು ಚರ್ಚೆಗಳನ್ನ ಮಾಡ್ತೇವೆ. ಅನೇಕ ರೀತಿಯಲ್ಲಿ ಮಾತನಾಡ್ಕೋತಾರೆ. ಇಂದಿನ ಸಹ ಆಡಳಿತ ಮಂಡಳಿಗಳು ಯಾವ ರೀತಿ ನಡೀತಾ ಇತ್ತು, ಸಿಬ್ಬಂದಿ ವರ್ಗ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಏನು ಎತ್ತ ಅಂತ ಹೇಳಿ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೂ ಹೋಗಲ್ಲ, ಚರ್ಚೆನೂ ಮಾಡ್ಲಿಕ್ಕೆ ಹೋಗಲ್ಲ. ಅದ್ರ ಅವಶ್ಯಕತೆನೂ ಕೂಡ ನಮಗಿಲ್ಲ. ನಾವು ಮುಂದಿನ ಪ್ರಗತಿ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮುಂದಿನ ಗುರಿ ಏನು, ಪ್ರಗತಿ ಏನು, ರೈತರನ್ನ ಯಾವ ರೀತಿ ಗುರಿಯನ್ನಾಗಿಟ್ಕೊಂಡು ಈ ಸಂಸ್ಥೆಯನ್ನ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಆ ದೃಷ್ಟಿಕೋನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ನನ್ನನ್ನ ನಂಬಿ, ನಮ್ಮ MLAಗಳು, ನಮ್ಮ ಲೀಡರ್ಗಳೆಲ್ಲ ಸೇರಿ ನನ್ನನ್ನು ಮಾಡಿಬಿಟ್ಟಿದ್ದಾರೆ. ಅವ್ರ ಗೌರವ ಉಳಿಬೇಕಲ್ಲ. ಏನೋ ಹೇಳ್ಬಿಟ್ಟು ನಾನು ಹೇಳಿದೆ ರವಿಗೆ, ಏನಪ್ಪ ಸಮಾಧಾನ ಆಯ್ತೇನಪ್ಪ ಅಂತ. ಯಾಕೆ ಅಂತ ಅಂದ್ರು, ಇಲ್ಲಪ್ಪ ಏನೇನೋ ಹೇಳ್ಬಿಟ್ಟು ಮಾಡ್ಬಿಟ್ಟಿದ್ದೀರಿ, ನೇಮ್ ಸುಮ್ಮನೆ ಇದ್ರೆ ಆಗಿಲ್ವಲ್ಲ ಅಂತ ಹೇಳಿ ಕೊನೆಗೆ ನಾನು ನಮ್ಮ ಡೈರೆಕ್ಟರ್ಗಳಿಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಸಿಬ್ಬಂದಿ ವರ್ಗಕ್ಕೂ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು 60 ಕೋಟಿ ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಸರ್ಕಾರ 4 ರೂಪಾಯಿ ಹಾಲಿನ ದರವನ್ನ ರೇಟ್ ಜಾಸ್ತಿ ಮಾಡಿದ್ರು. 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಆ 4 ರೂಪಾಯಿಯನ್ನು ಕೂಡ ರೈತರಿಗೆ ಕೊಡಬೇಕು ಅಂತ ಹೇಳಿದ್ರು. ಸೊ ರೈತರಿಗೆ 4 ರೂಪಾಯಿ ಅಂತ ಕೊಡಬೇಕು. ಮಾರಾಟ ಮಾಡತಕ್ಕಂಥ ಹಾಲಿನ ಬೆಲೆ ಮಾತ್ರ 4 ರೂಪಾಯಿ ಜಾಸ್ತಿ ಆಯಿತು. ನಮ್ಮ ಒಟ್ಟು KMF 16 ಹಾಲು ಒಕ್ಕೂಟಗಳಲ್ಲಿ ನಾವು ಕಲೆಕ್ಟ್ ಮಾಡತಕ್ಕಂಥದ್ದು 1,05,00,000 ಲೀಟರ್ ಹಾಲು ಆ ಸಂದರ್ಭದಲ್ಲಿ ನಾವು ಟಚ್ ಮಾಡಿದ್ವಿ. ನಮ್ಮಲ್ಲೂ ಕೂಡ ಸುಮಾರು 18 ಲಕ್ಷ ಲೀಟರ್ ಹಾಲು ನಾವು ಉತ್ಪತ್ತಿಯನ್ನು ಮಾಡ್ತಾ ಇದ್ದೀವಿ. 18 ಲಕ್ಷ ಲೀಟರ್ ಹಾಲು. ನಾವು ಹಾಲನ್ನ ಹಾಲಿನ ರೂಪದಲ್ಲಿ ಮಾಡ್ತಕ್ಕಂಥದ್ದು ಕೇವಲ 9.5 ಲಕ್ಷದಿಂದ 10 ಲಕ್ಷ ಲೀಟರ್ ಹಾಲು. ಹಾಲಿಗೆ ಮಾತ್ರ ಬೆಲೆ 4 ರೂಪಾಯಿ ಜಾಸ್ತಿ ಆಯಿತು. ಇನ್ನು 8 ಲಕ್ಷ ಲೀಟರ್ಗೆ ಹಾಲಿನ ಬೆಲೆ ಜಾಸ್ತಿ ಆಗಲಿಲ್ಲ.
8 ಲಕ್ಷ ಲೀಟರ್ಗೂ ಕೂಡ ನಾವು ರೈತರಿಗೆ 4 ರೂಪಾಯಿನ ಸೇರಿಸಿ ಕೊಡಬೇಕು. ಅದು ನಮ್ಮ ಒಕ್ಕೂಟಗಳ ಎಲ್ಲ ಒಕ್ಕೂಟಗಳಲ್ಲಿ ಮುಂದೆ ಇರತಕ್ಕಂತ ಒಂದು ದೊಡ್ಡ ಸವಾಲು. ಸೊ ಎಲ್ಲವೂ ಕೂಡ ನಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿಗಳು ಬಂದು ಕೆಲವು ಏನ್ ಮಾಡಿದ್ರು, ಹಾಲಿನ ದರವನ್ನೇ 2 ರೂಪಾಯಿ, 3 ರೂಪಾಯಿ, 1 ರೂಪಾಯಿ ಈ ರೀತಿ ಕಟ್ ಮಾಡಿಕೊಂಡು, ಸೊ ಕಟ್ ಮಾಡಿ ನಾವು ಒಕ್ಕೂಟ ಬಂದಂತ ಅಧ್ಯಕ್ಷರಾಗಿ ನಮ್ಮನ್ನು ಆಡಳಿತ ಮಂಡಳಿ ಬಂದ ತಕ್ಷಣ ನನ್ನ ಮುಂದೆ ಕೂಡ ಪ್ರಸ್ತಾಪ ಬಂತು. ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡುವಾಗ 2 ರೂಪಾಯಿ ಆದ್ರೂ ಕಡಿಮೆ ಮಾಡಲಿಲ್ಲ ಅಂತ ಅಂದ್ರೆ ನಮಗೆ ಪ್ರತಿ ತಿಂಗಳು 10 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ. ಏನಾದ್ರೂ ಮಾಡಿ ರೇಟು ಹಾಲು ಕಡಿಮೆ ಆದ್ಮೇಲೆ ಏನಾದ್ರೂ ಮಾಡೋಣ ಅಂತ ಹೇಳಿ ನಾನು ಹೇಳಿದೆ, ನನ್ನ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ನೀವು ಯಾರು ಈ ಪರಿಸ್ಥಿತಿಯನ್ನು, ಈ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ, ಸಭೆಗೆ ರೆಸಲ್ಯೂಷನ್ ಮಾಡೋದು ಬೇಡ, ಇದನ್ನ ಅಲ್ಲೇ ಬಿಟ್ಬಿಡೋಣ. ಈಗ ಏನ್ ನಡೀತಾ ಇದೆ ಅದನ್ನ ಆಸ್ ಇಟ್ ಈಸ್ ರೇಟ್ ಏನು 36 ಚಿಲ್ಲರೆ 37 ರೂಪಾಯಿ ನಾವು ಕೊಡ್ತಾ ಇದೀವಿ, ಅದೇ ರೇಟ್ ಕೊಡ್ತಾ ಇರೋಣ ಅಂತೇಳಿ ನಮ್ಮೆಲ್ಲ ನಿರ್ದೇಶಕರಿಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡ್ರು. ಒಕ್ಕೂಟದಲ್ಲಿ ನಾನು ಸುಮಾರು 8 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ಸೆಕ್ಷನ್ ಅನ್ನ ಕರೆದು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಏನ್ ಸುಧಾರಣೆಗಳನ್ನ ಮಾಡಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ನಾನು ಅಧ್ಯಯನ ಮಾಡಿ ಎಲ್ಲವನ್ನು ತಿಳ್ಕೊಂಡು ಒಂದು ಹಂತಕ್ಕೆ ಬರುವಷ್ಟೊತ್ತಿಗೆ ಸಾಕಾಯಿತು. ನಂತರದ ದಿನಗಳಲ್ಲಿ ಬದಲಾವಣೆಗಳನ್ನು ತಂದ್ವಿ. ನಾವು ಡಿಸೆಂಬರ್ನಿಂದ ನಾವು ಒಂದು ಹಂತಕ್ಕೆ ಲಾಭ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಷ್ಟ ಇದ್ದಂಥದ್ದು 3 ಕೋಟಿ ಲಾಭಕ್ಕೆ ಬಂತು, ಆಮೇಲೆ 10 ಕೋಟಿ ಲಾಭಕ್ಕೆ ಬಂತು. ಸೊ ಕೊನೆಗೆ 8,000 ಟನ್ ಪೌಡರ್ ಶೇಖರಣೆ ಆಗಿದೆ. 8,000 ಟನ್ ಪೌಡರ್ ಶೇಖರಣೆ ಆಗಿದೆ. ನಾನು ಪೌಡರ್ಗಳನ್ನ ಯಾರು ಮಾರಾಟ ಬೇಡ ಕಡಿಮೆ ರೇಟ್ಗೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಬೇರೆ ಬೇರೆಯವ್ರನ್ನ ಹಿಡಿದು ಸುಮಾರು 7,500 ಟನ್ ಅನ್ನ ಡಿಸ್ಪೋಸ್ ಮಾಡಿ, ಸೊ ಈಗಲೂ ಕೂಡ 2,500 ಟನ್ ನಮ್ಮ ಹತ್ರ ಸ್ಟಾಕ್ ಇದೆ ಹಾಲು. ಪೌಡರ್ ಏನ್ ಮಾಡ್ತೀವಿ, ಪೌಡರಿಂದ ನಮಗೆ 7 ರೂಪಾಯಿ ನಷ್ಟ ಆಗುತ್ತೆ. ಎಷ್ಟು ರೂಪಾಯಿ? 1 ಲೀಟ್ರು ಹಾಲಿಗೆ ನಾವು ಪೌಡರ್ ಮಾಡಿದ್ರೆ 7 ರೂಪಾಯಿ ನಷ್ಟ ಆಗುತ್ತೆ. ಇಡೀ ಒಕ್ಕೂಟದಲ್ಲಿ ಕೆಎಂಎಫ್ನಲ್ಲಿರ್ತಕ್ಕಂಥ 16 ಒಕ್ಕೂಟಗಳ ಪೈಕಿ ಅತಿ ಹೆಚ್ಚು ಉತ್ಪಾದನಾ ವೆಚ್ಚ ಯಾವ ಒಕ್ಕೂಟದಲ್ಲಿ ಆಗ್ತಿದೆ ಅಂತಂದ್ರೆ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ. ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಆಡಳಿತಾತ್ಮಕ ವೆಚ್ಚ ಸುಮಾರು 7-7.5 ರೂಪಾಯಿ ಬೀಳ್ತಾ ಇದೆ ನಮಗೆ. ನಿಮ್ಮ ಹತ್ರ ಏನು ಹಾಲು ತಗೋತೀವಿ ಅದರ ಮೇಲೆ ನಾವು 7 ರೂಪಾಯಿ ಇರಬೇಕು. ಕೆಲವು ಹಾಲನ್ನ ನೀವೆಲ್ಲ ಕೂಡ ಸಿಬ್ಬಂದಿ ವರ್ಗ ನೀವು ಹಾಲು ಕರೆದನ್ನ ರೈತರ ಹತ್ರ ಕಲೆಕ್ಟ್ ಮಾಡಿ ನನಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾನು ಅದಕ್ಕೆ ನಿಮಗೆ ಕೆಲವು ವಿಚಾರಗಳನ್ನ ಮಂದಟ್ ಮಾಡಿಕೊಡ್ಬೇಕಾಗಿದೆ. ಹಾಲನ್ನ ನೀವೇನ್ ಕೊಡ್ತೀರಿ, ಹಾಲನ್ನ ನಾವು ಕೆಲವು ಹಾಲನ್ನ ಮಾರುಕಟ್ಟೆನಲ್ಲಿ ನಷ್ಟಕ್ಕೆ ಕೆಲವು 20 ಪೈಸೆ ನಷ್ಟ ಆಗುತ್ತೆ, ಕೆಲವು 1 ರೂಪಾಯಿ ನಷ್ಟ ಆಗುತ್ತೆ, ಕೆಲವು 1 ರೂಪಾಯಿ 20 ಪೈಸೆ ನಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಸಹಕಾರಿ ಸಂಸ್ಥೆ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿದೆ. ಗ್ರಾಹಕರ ಹಿತ ದೃಷ್ಟಿಯಿಂದ ನಾವು ಬೇರೆಯವರಿಂದ ಕಡಿಮೆ ಕೊಡಬೇಕು. ಗುಣಮಟ್ಟದಲ್ಲಿ ಇಡೀ ದೇಶದಲ್ಲಿ ಅತ್ಯುತ್ತಮವಾದಂತಹ ಗುಣಮಟ್ಟ ಕಾಪಾಡ್ತಕ್ಕಂಥ ಸಂಸ್ಥೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನ ನಿಮ್ಮಿಂದ ನಮ್ಮ ಸಂಸ್ಥೆ ಇವತ್ತು ನಂದಿನಿ ಹೆಗ್ಗಳಿಕೆಯನ್ನ ಪಡೆದಿದೆ. ಅದನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇರತಕ್ಕಂಥ ಸವಾಲು. ಸೊ ಹಾಲಿನ ಬೆಲೆನೂ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪೌಡರ್ನ ಮಾಡಿದ್ರೆ ಪೌಡರ್ನೂ ಕೂಡ ನಮಗೆ ಲಾಭ ಕಾಣಿಸ್ತಾ ಇಲ್ಲ. ನಾವು 300 ರೂಪಾಯಿ ಮೇಲೆ ಮಾಡಿದ್ರೆ ಮಾತ್ರನೇ ಲಾಭ ಬರೋದು. ಪೌಡರ್ 300 ರೂಪಾಯಿ ಒಳಗಡೆ ಮಾಡಿದ್ರೆ ನಮಗೆ ಲಾಭ ಬರೋದಿಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಕೇಳ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಆಡಳಿತಾತ್ಮಕವಾಗಿ ಮಾರುಕಟ್ಟೆನಲ್ಲಿ ಯಾವ್ಯಾವುದನ್ನ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಹಂತಕ್ಕೆ ಬಂದು ಇವತ್ತು ನಮ್ಮ ಸಂಸ್ಥೆ ಈ ವರ್ಷದಲ್ಲಿ ಸುಮಾರು ಒಂದು 65-70 ಕೋಟಿ ರೂಪಾಯಿ ಅಷ್ಟು ಉಳಿತಾಯವನ್ನ ನಾವು ಕಂಡಿದ್ದೀವಿ. ನಾನು ನಮ್ಮ ಎಂಡಿ ಅವರಿಗೆ, ನಮ್ಮ ಫೈನಾನ್ಸ್ ಟೀಮ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ,
ಜನವರಿ ಫೆಬ್ರವರಿನಲ್ಲಿ ನೀವು ನನಗೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲೇ ನನಗೆ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ನನಗೆ ಕೊಡಬೇಕು. ಏನು ನಮ್ಮ ಲಾಭ ನಷ್ಟಗಳು, ಯಾಕಂದ್ರೆ ಲಾಭ ಡಿಕ್ಲೇರ್ ಮಾಡ್ತು ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಕೇಂದ್ರ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಕಳೆದ ವರ್ಷ ಏನ್ ಮಾಡಿದ್ದಾರೆ ನಮ್ಮ KMF ನವರು ಅಂತ ಅಂದ್ರೆ ಸುಮಾರು 180 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ. 60 ಕೋಟಿ ರೂಪಾಯಿ 60-70 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಯಾರ್ದು? ಅಧಿಕಾರಿಗಳಂತಲ್ಲ. ಆ ನನ್ನ ರೈತರು ರಕ್ತ ಬಂದು ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರಲ್ಲ, ಬೆವರು ಸುರಿಸಿ ಹೋರಾಟ ಮಾಡಿ ಹಾಳಾಗ್ತಾ ಇರಲ್ಲ ಅವರನ್ನ ನಾನು ಅಧಿಕಾರಿಗಳು ಹೇಳಿದೆ, ನಿಮಗೇನಾದ್ರೂ ಲೆಕ್ಕಾಚಾರ ಗೊತ್ತಿದ್ರೆ ನೀವು ಈ ಕೆಲಸ ಮಾಡ್ತಾ ಇರಲಿಲ್ಲ, ನಿಮಗೆ ಲೆಕ್ಕ ಗೊತ್ತಿಲ್ಲ, ನೀವೇನ್ ಮಾಡಬೇಕು ಅಂತೇಳಿ ಪ್ರತಿನಿತ್ಯ ಲೆಕ್ಕಾಚಾರಗಳನ್ನ ಮಾಡಿ ರೈತರ ಬದುಕಿನಲ್ಲಿ ಹೊಸತನವನ್ನ ತರಬೇಕು, ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ, ಒಕ್ಕೂಟಗಳಲ್ಲಿ ಶಕ್ತಿ ತುಂಬುವಂತಹ ಕೆಲಸವನ್ನ ನೀವು ಮಾಡಬೇಕಾಗಿತ್ತು. ನೀವೇನು ಮಾಡ್ಲಿಕ್ಕಾಗಿಲ್ಲ ಅಂತ ಅಂದ್ರೆ ಎಲ್ಲ ಒಕ್ಕೂಟಗಳಿಗೂ ನಿಮ್ಮಲ್ಲಿ ಏನಿದ್ದಾರೆ ಏನಾದ್ರು ಮಾಡ್ತೀವಿ ಅಂತ ಹೇಳಿ ನೀವು 5 ಕೋಟಿ 10 ಕೋಟಿ ನಿಮ್ಗೆ ಏನೇನು ಕೊಡಬೇಕು ಕೊಟ್ಟು ಮಾಡಬೇಕಾಗಿತ್ತು ಅಂತ ಹೇಳಿ. ಸೊ ನಾನು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೆ, ನೀವು ಜನವರಿನಲ್ಲೇ ನೀವು ಮಾಡಕ್ಕಾಗೋದಿಲ್ಲ ಏನು ಅಂತೇಳಿ. ಇವರು ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು 6 ಕೋಟಿ ರೂಪಾಯಿ ಕಟ್ಬಿಟ್ಟಿದ್ರು. ನನಗೆ ಹೇಳ್ಬೇಕು, ನಾನು ಹೇಳಿದ್ರೆ ವಾಪಸ್ ಕೊಡಬೇಕಾಗುತ್ತಲ್ಲ ಇದನ್ನ ಅಂತ. ಅವರು ಇಲ್ಲ ಸರ್ ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್ ಅಂತ. ಲಾಭ ಬಂದ್ರೆ ತಾನೇ ಇನ್ಕಮ್ ಟ್ಯಾಕ್ಸ್, ಲಾಭ ಇಲ್ಲದ್ರೆ ಕಟ್ಟಂಗೆ ಇಲ್ಲ. ಯಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು? ರೈತರು ದುಡ್ಡ ರೈತರಿಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ 60 ಕೋಟಿ ರೂಪಾಯಿನ ನಿಮಗೆ ಎಷ್ಟು ಕೋಟಿ? 60 ಕೋಟಿ ರೂಪಾಯಿ ಹಣವನ್ನ ನಮ್ಮವ್ರಿಗೆಲ್ಲ ಕನ್ಫ್ಯೂಸ್ 60 ಕೋಟಿ ಡಿಕ್ಲೇರ್ ಮಾಡ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ. ನಾನು 60 ಕೋಟಿ ಕೊಡ್ತಾ ಇಲ್ಲಪ್ಪ, ಹಾಲಿನ ಹೆಚ್ಚುವರಿ ಹಣವನ್ನ ಅವರಿಗೆ 1 ರೂಪಾಯಿ ದರದಲ್ಲಿ ಕೊಡ್ತಾ ಇದ್ದೀವಿ. ನಾನು ಲಾಭ ಕೊಡ್ತಾ ಇದ್ದೀನ, ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೀನಿ, ನಾನು ಇನ್ಕಮ್ ಅಲ್ಲ ಇದು ಅಂತ ಹೇಳಿ. ಇನ್ಕಮ್ ಅಲ್ಲ, ಹೆಚ್ಚುವರಿ. ಏಪ್ರಿಲ್ 1ನೇ ತಾರೀಕಿಂದ 2025 ಏಪ್ರಿಲ್ 1ನೇ ತಾರೀಕಿನಿಂದ ಈ ಮಾರ್ಚ್ 31ನೇ ತಾರೀಕುವರೆಗೂ ಲೆಕ್ಕ ಹಾಕಿ ಇವತ್ತು ನಾವು ಸುಮಾರು 60 ಕೋಟಿ 40 ಲಕ್ಷ ರೂಪಾಯಿ 43 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದೀವಿ. ಯಾರು ಲೆಕ್ಕ ಕೊಟ್ಟಿರೋರು? ನೀವೇ ಕೊಟ್ಟಿದ್ದೀರಿ. 1,28,400 ಚಿಲ್ಲರೆ ರೈತರಿಗೂ ಕೊಟ್ಟಿದ್ದೀವಿ. ನಾನು ಅಂದಾಜು ಮಾಡಿ ಅವತ್ತು 60 ಕೋಟಿ ಅಂತ ಘೋಷಣೆ ಮಾಡಿದ್ದೆ. ಈಗ ಮಾರ್ಚ್ 31 ಆದ್ಮೇಲೆ ಎಲ್ಲ ಲೆಕ್ಕ ಬರ್ತಾ ಇದೆ, ಈಗ ಬಂದಿದೆ. ಇವತ್ತಿಂದ ನಿಮಗೆ ಹಣ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತದಿಂದ ಒಳಗಡೆ ಎಲ್ಲರ ಅಕೌಂಟ್ಗೂ ನಿಮ್ಮ ಅಕೌಂಟ್ಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತು 2 ತಾಲೂಕಿಗೆ ಬಂದಿದೆ. ಆನೇಕಲ್ ತಾಲೂಕಿಗೆ, ಬೆಂಗಳೂರು ಸೌತ್ಗೆ, ಕನಕಪುರಕ್ಕೆ ಇವತ್ತು ಹಣ ಹೋಗಿದೆ. ಇವರು 3 ಜನಕ್ಕೆ ಯಾಕೆ ಕೊಟ್ಟೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಇವರು 3 ಜನ ಫಸ್ಟ್ ಡೇಟಾನ ಎಲ್ಲರನ್ನೋಕ್ಕಿಂತ ಮುಂಚಿತವಾಗಿ ಕೊಟ್ಟಂತವ್ರು. ನಾವು ಕೇಳಿದಂತ ಮಾಹಿತಿಗಳನ್ನು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಲೋಪದೋಷ ಆಗದೇ ಇರೋ ರೀತಿ ತಾವುಗಳು ಪ್ರತಿಯೊಬ್ಬರಿಗೂ ಕೂಡ 1,28,400 ಜನರಿಗೂ ಕೂಡ ತಲುಪಿಸಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ನಾನಾಗ್ಲಿ ನಮ್ಮ ನಿರ್ದೇಶಕರಾಗ್ಲಿ ಯಾರೂ ಜವಾಬ್ದಾರಲ್ಲ, ಅದಕ್ಕೆ ನೀವೇ ಜವಾಬ್ದಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.